प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितम् अजं विभुमाध्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 22ನೇ ಅಧ್ಯಾಯದಲ್ಲಿ 80ನೇ ಶ್ಲೋಕ. ಅಜ್ಞಪ್ರತ್ಯಕ್ಷಂತು ಅಪಹಾಯೈವ ದೈವಂ ಮತ್ವ ಕರ್ತೃಸ್ವಾತ್ಮಕರ್ಮ ಪ್ರಜಹ್ಯಾತ್ ವಿದ್ವಾನ್ ಜೀವಂ ವಿಷ್ಣುವಶೇ ವಿದಿತ್ವಾ ಕರೋತಿ ಕರ್ತವ್ಯಮಜಸ್ರಮೇವ. ಹಿಂದೆ ನೋಡಿದಂತೆ ಪ್ರತ್ಯಕ್ಷ, ಅನುಮಾನ, ಆಗಮ ಈ ಮೂರೂ ಕೂಡ ಒಂದೇ ವಿಷಯವನ್ನು ತಿಳಿಸಿದರೆ ಅದು ಉತ್ತಮ ಪ್ರಮಾಣ ಅಂತ. ಇನ್ನು ಒಂದೊಂದು ಪ್ರಮಾಣದಿಂದ ಒಂದೊಂದು ವಿಷಯ ತಿಳಿದು ಬಂದು ಪರಸ್ಪರ ವಿರೋಧ ಇಲ್ಲದೇ ಇದ್ರೆ ಅದು ಮಧ್ಯಮ ಪ್ರಮಾಣ ಅಂತ. ಇನ್ನು ಒಂದು ಪ್ರಮಾಣ ಒಂದು ವಿಷಯವನ್ನು ಹೇಳೋದು, ಮತ್ತೊಂದು ಪ್ರಮಾಣ ವಿರುದ್ಧವಾಗಿ ಮತ್ತೊಂದನ್ನು ಹೇಳೋದು, ಅದೇ ವಿಷಯದಲ್ಲೇ ವಿರುದ್ಧವಾಗಿ ಮತ್ತೊಂದನ್ನು ಹೇಳಿದರೆ ಅದು ತಾಮಸ ಪ್ರಮಾಣ. ಹಾಗೆ ಅಂತ ಇದರಲ್ಲೂ ಕೂಡ ಪ್ರಮಾಣಗಳಲ್ಲೂ ಕೂಡ ನಾವೇನು ಕ್ಯಾಟಗರಿ ನೋಡಿದ್ದೀವಿ, ಇದು ಜ್ಞಾನಿಗಳ ವಿಷಯದಲ್ಲಿ. ಯಾಕಂದರೆ ಪ್ರತ್ಯಕ್ಷ ಆಗೋದು, ಆಗಮಗಳಿಂದ ತಿಳಿಯೋದು, ಅನುಮಾನಗಳಿಂದ ತಿಳಿಯೋದು, ಇದೆಲ್ಲ ಅದಕ್ಕೂ ಒಂದು ಯೋಗ್ಯತೆ ಬೇಕು. ಯೋಗ್ಯತೆ ಉಳ್ಳವರಿಗೆ ಆ ಜ್ಞಾನ ಬರುತ್ತದೆ. ಇನ್ನು ಅಜ್ಞರ ವಿಷಯವನ್ನು ಏನ್ ಮಾಡಬೇಕು ಹಾಗೆಂತ ಕೇಳಿದರೆ ಅದಕ್ಕೆ ಆಚಾರ್ಯರು ಹೇಳ್ತಾ ಇದ್ದಾರೆ, ಭೀಮಸೇನ ದೇವರು, ಅಜ್ಞ ಪ್ರತ್ಯಕ್ಷಂತು ಅಪಹಾಯೈವ. ಅಜ್ಞರ ಪ್ರತ್ಯಕ್ಷವನ್ನು ನಾವು ರಿಜೆಕ್ಟ್ ಮಾಡಬೇಕಷ್ಟೇ. ಯಾಕಂದ್ರೆ ಅವರು ತಿಳಿಯೋದು ತಪ್ಪಾಗಿ ತಿಳಿತಾರೆ. ಪ್ರತ್ಯಕ್ಷಂ ಅಪಹಾಯ, ಅವರ ಪ್ರತ್ಯಕ್ಷವನ್ನು ಇಗ್ನೋರ್ ಮಾಡಿ, ಈಶ್ವರ ಕರ್ತೃತ್ವ ಗ್ರಾಹಕ ಅನುಮಾನ ಆಗಮ ವಿರೋಧೇನ ಅಪ್ರಮಾಣೀಕೃತ್ಯ. ಅದು ಯಾಕೆ ಅಪ್ರಮಾಣ ಆಯಿತು ಹಾಗೆ ಅಂದ್ರೆ, ಪರಮಾತ್ಮನೇ ಕರ್ತೃವಾಗಿದ್ದಾನೆ ಹಾಗೆಂಬ ಅದನ್ನು ತಿಳಿಸಿಕೊಡುವ ಅನುಮಾನ ಆಗಮಗಳು ಇವೆ. ಅವುಗಳಿಗೆ ವಿರೋಧವಾಗಿ ಅವರ ಪ್ರತ್ಯಕ್ಷ ಇದೆ. ಈಶ್ವರನ ವಿಷಯದಲ್ಲಿ ಪ್ರತ್ಯಕ್ಷ ಅದು ಅಷ್ಟು ಪ್ರಮಾಣ ಅಂತ ಅನಿಸ್ಕೊಳ್ಳೋದಿಲ್ಲ. ಆಗಮ ಅನುಮಾನಗಳನ್ನ ಕಂಪೇರ್ ಮಾಡಿದಾಗ ಪ್ರತ್ಯಕ್ಷ ಅದು ಕೆಲವರಿಗೆ, ಯೋಗ್ಯತೆ ಉಳ್ಳವರಿಗೆ ಮಾತ್ರ ಪ್ರತ್ಯಕ್ಷದಿಂದಲೂ ಕೂಡ ಸರಿಯಾದ ಜ್ಞಾನ ಬರುತ್ತದೆ. ಅದರಿಂದ ಆಗಮ ಮತ್ತು ಅನುಮಾನಗಳ ವಿರೋಧ ಇರುವುದರಿಂದ ಅಜ್ಞರ ಪ್ರತ್ಯಕ್ಷವನ್ನು ನಾವು ಅದನ್ನ ರಿಜೆಕ್ಟ್ ಮಾಡಬೇಕು. ಅಪಹಾಯ ಅಂತ ಹೇಳ್ತಾ ಇದ್ದಾರೆ. ಆಗಮಾದಿ ಪ್ರಾಮಾಣ್ಯೇನ ದೈವಂ ಈಶ್ವರಾಖ್ಯಮೇವ ಕರ್ತೃತ್ವ ಮತ್ವಾ. ಆಗಮ ಅನುಮಾನಗಳ ಪ್ರಮಾಣ, ಅದರ ಬಲದಿಂದ ಪರಮಾತ್ಮನೇ ಅವನು ಕರ್ತೃವಾಗಿದ್ದಾನೆ ಅಂತ ತಿಳಿದು, ಸ್ವಾತ್ಮನಃ ಪರಾಧೀನ ಕರ್ತೃತ್ವ ಸ್ವಭಾವಂಚ, ತಾವು ಕೂಡ ಜೀವರು ಕೂಡ ಪರಾಧೀನವಾದ ಒಂದು ಕರ್ತೃ, ಪರಮಾತ್ಮನ ಅಧೀನವಾದ ಕರ್ತೃತ್ವ ಜೀವನಲ್ಲೂ ಇದೆ ಹಾಗೆ ಅಂತ ತಿಳಿದು, ಅಹಂ ಕರ್ತ ಅಹಂ ಭೋಕ್ತ ಇತಿ ಮರ್ತ್ವಾ ಕರ್ಮ ಪರಿತ್ಯಜೇ. ಅಂದ್ರೆ ವಿಹಿತ ಕರ್ಮಗಳನ್ನ ಮಾಡಬೇಕು, ನಿಷಿದ್ಧ ಕರ್ಮಗಳನ್ನ ಪರಿತ್ಯಾಗ ಮಾಡಬೇಕು. ಜ್ಞಾತ್ವಾ ಅಸ್ಯ ಸ್ವಾತ್ಮನಃ ವಿಹಿತ ಕರ್ಮ ಪ್ರಜಹ್ಯ. ಪರಮಾತ್ಮ ಸ್ವಾಮಿಯಾಗಿದ್ದಾನೆ, ಅವನು ಪ್ರೀತನಾಗುವಂತೆ ನಾವು ಕರ್ಮಗಳನ್ನ ಮಾಡಬೇಕು. ಶ್ರವಣ, ಮನನ, ಧ್ಯಾನ ಏನೇ ಇರ್ಬೋದು, ಎಲ್ಲಾ ಇಂದ್ರಿಯಗಳಿಂದಲೂ ಕೂಡ ನಾವು ಪರಮಾತ್ಮನಿಗೆ ಇಷ್ಟ ಆಗತಕ್ಕ ಕರ್ಮಗಳನ್ನೇ ನಾವು ಮಾಡಬೇಕು ಅಂತ, ವಿರುದ್ಧವಾದದ್ದನ್ನ ಮಾಡಬಾರದು ಅಂತ ಎರಡು ನಾವು ಪ್ರಯತ್ನ ಪಟ್ಟು ಮಾಡಬೇಕು. ಜ್ಞಾನೀಚ ಆದ್ಯ ಪಕ್ಷ ಅಂಗೀಕರೋತಿ ಇತ್ಯಾದಿ. ಜ್ಞಾನಿಗಳಾದವರು ಯಾವ ಪಕ್ಷವನ್ನು ಸ್ವೀಕಾರ ಮಾಡ್ತಾರೆ ಹಾಗೆಂದ್ರೆ ಆದ್ಯ ಪಕ್ಷವನ್ನೇ ಸ್ವೀಕಾರ ಮಾಡ್ತಾರೆ. ವಿದ್ವಾನ್ ಜ್ಞಾನಿ ಅಂದ್ರೆ ಏನರ್ಥ? ಜ್ಞಾನಿಯಾದವ, ಜೀವನಾದವ ವಿಷ್ಣು ವಶದಲ್ಲಿ ಇದ್ದಾನೆ, ಆ ಪರಮಾತ್ಮನ ಅನುಗ್ರಹದಿಂದಲೇ ಎಲ್ಲಾ ಕಾರ್ಯಗಳು ಆಗುತ್ತಾ ಇದೆ ಹಾಗೆ ಅಂತ ಅಜಸ್ರಂ ಅಂದ್ರೆ ಸರ್ವದಾ ಕರ್ತವ್ಯ ಕರ್ಮ ಕರೋತಿ, ತಮ್ಮ ಡ್ಯೂಟಿ ಅಂತ ಏನಿದೆ, ವರ್ಣಾಶ್ರಮ ವಿಹಿತವಾದ ಕರ್ಮ, ಆ ಡ್ಯೂಟಿಯನ್ನು ಅವರು ಮಾಡ್ತಾರೆ ಅಂತ ಒಟ್ಟು ಅಭಿಪ್ರಾಯ.
ಅಜ್ಞಪ್ರತ್ಯಕ್ಷಂ ತು ಅಪಹಾಯೈವ ದೈವಂ ಮತ್ವಾ ಕರ್ತೃ ಸ್ವಾತ್ಮಕರ್ಮ ಪ್ರಜಹ್ಯಾತ್ ವಿದ್ವಾನ್ ಜೀವಂ ವಿಷ್ಣುವಶೇ ವಿದಿತ್ವಾ ಕರೋತಿ ಕರ್ತವ್ಯಂ ಅಜಸ್ರಮೇವ. ಈ ರೀತಿಯಾಗಿ ಜ್ಞಾನಿಯಾದವ ತಾವು ಮಾಡಬೇಕಾದ ಕರ್ತವ್ಯ ಕರ್ಮವನ್ನು ತಿಳಿದು, ಪ್ರಮಾಣಗಳಿಂದ ತಿಳಿದು, ಅದನ್ನ ಪರಮಾತ್ಮನ ಪೂಜಾರೂಪವಾಗಿ ಫಲಾಪೇಕ್ಷೆ ಇಲ್ಲದೆ ಮಾಡ್ತಾನೆ ಅಂತ ಒಟ್ಟು ಭೀಮಸೇನ ದೇವರು ಯುಧಿಷ್ಠಿರನಿಗೆ ಹೇಳುವ ವಿಚಾರ ಅಂತ. ಮುಂದಿನ ವಿಚಾರ ಮತ್ತೆ ಸೇರಿದಾಗ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.